ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ಒಂದು ಹಾಗಲಕಾಯಿ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಹಾಗಲಕಾಯಿ ಡಿಫ್ರೆಂಟ್ ಆದ ಒಂದು ರೀತಿಯಲ್ಲಿ ಸ್ಟಫ್ ಮಾಡೋದನ್ನು ನಾನು ಇಂಟರ್ನೆಟ್ಟಲ್ಲಿ ನೋಡಿದೆ. ತುಂಬ ಇಷ್ಟ ಆಯಿತು. ಸೊ ಟ್ರೈ ಮಾಡೋಣ ಅಂತ ನೋಡ್ಕೊಂಡ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿ ಬಂದಿತ್ತು. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ನಾನಿಲ್ಲಿ ಒಂದು 4 ಹಾಗಲಕಾಯಿನ ತೊಗೊಂಡು ಈ ಥರ ಮೇಲ್ಗಡೆ ಇರುವಂಥ ಒಂದು ಲೇಯರ್ನ ಸ್ವಲ್ಪ ತೆಗೆದುಕೊತಾ ಇದ್ದೀನಿ. ಸೊ ಈ ಥರ ತೆಗೆದಾಗ ಸ್ವಲ್ಪ ಕಹಿ ಅಂಶ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ಓಕೆನಾ. ಈ ಥರ ತೆಗೆದಿರುವಂಥ ಹಾಗಲಕಾಯಿನೆಲ್ಲ ಸೊ ನಾನು ಒಂದು ಹಾಗಲಕಾಯಿ ಸ್ವಲ್ಪ ಚಿಕ್ಕ ಹಾಗಲಕಾಯಿ ಆದರೆ 4 ಪೀಸ್ಗಳಾಗುತ್ತೆ. ಸ್ವಲ್ಪ ಎಳೆ ಹಾಗಲಕಾಯಿ ಆದರೆ ಚೆನ್ನಾಗಾಗುತ್ತೆ. ಮೀಡಿಯಮ್ ಸೈಜ್ ಇರುವಂಥ ಹಾಗಲಕಾಯಿ ಆದರೆ ಓಕೆ. ತುಂಬ ಬೆಳೆದಿರಬಾರ್ದು ಅಥವಾ ಎಳೆದಿರಬಾರ್ದು. ಸೊ ಈ ಥರ ಒಂದು ಹಾಗಲಕಾಯಿನ ನಾನು ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಅದರ ಮಧ್ಯದ ಒಂದು ಭಾಗ ಇರುತ್ತಲ್ಲ, ಇದನ್ನು ತೆಗೆದುಬಿಡ್ತೀನಿ. ಓಕೆನಾ. ಇಲ್ಲಿ ಬೀಜಗಳು ಸ್ವಲ್ಪ ಎಳೆಯುತ್ತಾದರೆ ಅದು ನಿಮಗೆ ಸ್ಟಫಿಂಗಲ್ಲಿ ಯೂಸ್ ಆಗುತ್ತೆ. ಸೊ ಬೆಳೆದಿರೋದಾದರೆ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಹಾಗೇ ತೆಗೆದುಬಿಡಿ. ಓಕೆನಾ. ಸೊ ಈ ಥರ ಒಂದು ನಿಧಾನಕ್ಕೆ ಸ್ಪೂನ್ ಅಥವಾ ಒಂದು ಚಾಕುವಿನ ಒಂದು ಸಹಾಯದಿಂದ ಈ ಥರ ಒಂದು ತೆಕ್ಕೊಳ್ಳಿ. ತೆಗೆದುಕೊಳ್ಬೇಕಿದ್ರೆ ಸ್ವಲ್ಪ ಹುಷಾರಾಗಿ ತೆಗೀರಿ, ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಈ ಥರ ನಾನು ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಒಂದು ಹಾಗಲಕಾಯಿ ಕೂಡ. ಈ ಥರ ಒಂದು ತೆಗೆದಿಟ್ಕೊಂಡಿರುವಂಥ ಹಾಗಲಕಾಯಿಗೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಿ ನಾನು ಇದನ್ನು ಸ್ಟೀಮ್ ಮಾಡ್ತಾ ಇದ್ದೀನಿ. ಓಕೆನಾ. ನೀವು ಬೇಕು ಅಂದರೆ ಬೇಯಿಸ್ಕೊಬೋದು, ಬಟ್ ಬೇಯಿಸ್ಕೊಳ್ಳೋದಕ್ಕಿಂತ ಜಾಸ್ತಿ ಸ್ಟೀಮ್ ಮಾಡಿದಾಗ ತುಂಬ ಚೆನ್ನಾಗಾಗತ್ತೆ. ಸೊ ಇದನ್ನು ನಾನು ಒಂದು ಪಾತ್ರೆಯಲ್ಲಿ ಈ ಥರ ನೀರು ಹಾಕ್ಬಿಟ್ಟು ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿದಾಗ ತುಂಬ ಚೆನ್ನಾಗಾಗತ್ತೆ ಅಂತಂದ್ಬಿಟ್ಟು ಸೊ ಒಂದು 15 ನಿಮಿಷ ನೀವು ಸ್ಟೀಮ್ ಮಾಡಿದ್ರೆ ಸಾಕಾಗತ್ತೆ. ನೋಡಿ, ನೀವು ಒಂದು ಸಲ ತೆಗೆದು ನೋಡಿದಾಗ ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗಿರುತ್ತೆ. ಸ್ವಲ್ಪ ಸ್ಮೂತ್ ಆಗಿದ್ದರೆ ಆಗಿದೆ ಅಂತ, ಈ ಥರ ಒಂದು ಹದಕ್ಕೆ ಬಂದರೆ ಸರಿಯಾಗಿದೆ ಅಂತ. ಸೊ ಇನ್ನೊಂದು ಪಾತ್ರೆಗೆ ನಾನು ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಸೊ ಅದಕ್ಕೆ ಒಂದು ಸ್ಟಫಿಂಗ್ ಮಸಾಲವನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ. ಚಿಕ್ಕ ಗಡ್ಡೆ ಆದರೆ ಒಂದು ಗಡ್ಡೆ ಬೇಕಾಗುತ್ತೆ. ಆಮೇಲೆ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ತೊಗೊತಾ ಇದ್ದೀನಿ. ಖಾರ ಇರುವಂಥ ಮೆಣಸು ತೊಗೊಳ್ಳಿ, ಯಾಕೆಂದರೆ ಹಾಗಲಕಾಯಿಗೆ ಸ್ವಲ್ಪ ಉಪ್ಪು ಹುಳಿ ಖಾರ ಜಾಸ್ತಿಯಾಗಿ ಹಿಡಿಯುತ್ತೆ. ಇದಕ್ಕೆ ನಾನು 1 ರಿಂದ 1.5 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ 1 ಚಮಚ ಆಗುವಷ್ಟು ಜೀರಿಗೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಮತ್ತೆ ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ನಾವು ಬಡೆ ಸೊಪ್ಪು ಅಥವಾ ಸೊಂಪು ಅಂತ ಹೇಳ್ತೀವಲ್ವ, ಸೊ ಅದನ್ನು ಆ್ಯಡ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಡಿಫ್ರೆಂಟ್ ಆದ ಒಂದು ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಾಗತ್ತೆ ಇದು. ಸೊ ಇದಕ್ಕೆ ನಾನು ಆ ಒಂದು ಮಸಾಲ ತಣಿಯೋಷ್ಟರಲ್ಲಿ ನಾನೇನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ದೊಡ್ಡ ಸೈಜಿನ ಆಲೂಗಡ್ಡೆಯನ್ನು ತುರ್ಕೊತಾ ಇದ್ದೀನಿ. ಸೊ ತುರಿದಿರುವಂಥ ಆಲೂಗಡ್ಡೆನ ನೀರಲ್ಲಿ ಹಾಕಿದ್ದೀನಿ, ಯಾಕೆಂದರೆ ಸೊ ಕಪ್ಪಕ್ಕಾಗ್ಬಿಡತ್ತೆ ಅಂತಂದ್ಬಿಟ್ಟು. ಸೊ ನಾನು ಆ ಮಸಾಲವನ್ನು ಹಾಗೆ ನೀರೇನು ಹಾಕ್ತೀನಿ, ಡ್ರೈ ಆಗಿ ನಾನು ಬಂದಿದ್ದೀನಿ. ಆಮೇಲೆ ಇನ್ನೊಂದು ಪಾತ್ರೆಗೆ ಮತ್ತೆ ಎಣ್ಣೆಯನ್ನು ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ, ಅರಿಶಿನ ಮತ್ತು ಇಂಗನ್ನು ಹಾಕಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಓಕೆನಾ. ಅದನ್ನು ಆ್ಯಡ್ ಮಾಡಿಕೊಂಡು ನಾವು ಆಲೂಗಡ್ಡೆಯನ್ನು ತುರಿದಿರ್ತೀವಲ್ವ, ಅದನ್ನು ನೀರನ್ನು ಚೆನ್ನಾಗಿ ಹಿಂಡಿಬಿಟ್ಟು ಈ ಒಂದು ಒಗ್ಗರಣೆಗೆ ಆ್ಯಡ್ ಮಾಡಬೇಕು. ನೀರಿನ ಅಂಶ ಇರಬಾರ್ದು, ಚೆನ್ನಾಗಿ ಹಿಂಡಿಬಿಟ್ಟು ಹಾಕಬೇಕು. ಆಮೇಲೆ ಇದಕ್ಕೊಂದು ಸ್ವಲ್ಪ ಸಾಲ್ಟನ್ನು ಹಾಕಿಬಿಟ್ಟು ಒಂದು 5 ನಿಮಿಷ ಹಾಗೇ ಇದನ್ನು ಬೇಯಕ್ಕೆ ಬಿಡಬೇಕು. ಬೆಂದಿರ ಮೇಲೆ ಸ್ವಲ್ಪ ಇದಕ್ಕೆ ನಾವು ಬೆಂದಿರುವಂಥ ಈ ಮಸಾಲ ಮಾಡ್ಕೊಂಡಿದ್ವಲ್ವ, ಈ ಮಸಾಲವನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಜೊತೆಗೆ ಸುಮಾರು 1 ರಿಂದ 1.5 ಸ್ಪೂನ್ ಆಗುವಷ್ಟು ನಾನು ವಾಟೆ ಹುಳಿ ತೊಗೊಂಡಿದ್ದೀನಿ. ನೀವು ಆಮ್ಚೂರ್ ಪೌಡರ್ ಹಾಕ್ಬೋದು, ಹುಣಸೆಹಣ್ಣು ರಸ ಕೂಡ ಹಾಕ್ಬೋದು. ವಾಟೆ ಹುಳಿ ಅಥವಾ ಆಮ್ಚೂರ್ ಪೌಡರ್ ತುಂಬ ಚೆನ್ನಾಗಾಗತ್ತೆ. ಸೊ ಇದನ್ನು ಆ್ಯಡ್ ಮಾಡಿಬಿಟ್ಟು ಮತ್ತೆ ಒಂದು 2 ರಿಂದ 3 ನಿಮಿಷ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ, ಸ್ವಲ್ಪ ಹಸಿಯಾಗಿರುವ ಸ್ಮೆಲ್ಲೆಲ್ಲ ಹೋಗಬೇಕಂತ. ಸೊ ಈ ಮಾಡ್ಕೊಂಡಿರುವಂತಹ ಸ್ಟಫ್ಗಳಿರುತ್ತಲ್ಲ, ಮಾಡ್ಕೊಂಡಿರುವಂತಹ ಮಿಶ್ರಣವನ್ನು ನಾನು ಈ ಹಾಗಲಕಾಯಿಯ ಒಂದು ಇದಕ್ಕೆ ತುಂಬ್ತಾ ಬರ್ತೀನಿ. ನಿಧಾನವಾಗಿ ತುಂಬ್ತಾ ಬನ್ನಿ, ಪ್ರೆಸ್ ಮಾಡಿ ತುಂಬ್ತಾ ಬನ್ನಿ. ಓಕೆನಾ. ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ತುಂಬ್ತಾ ಬರಬೇಕು. ಇದು ಲಾಂಗ್ ಪ್ರೊಸೆಸ್ ಅಂತ ಅನಿಸಿದ್ರು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡ್ರೆ ನೀವು ಮತ್ತೆ ಮತ್ತೆ ಮಾಡಬೇಕನ್ಸುತ್ತೆ, ಹಾಗೆ ಕೂಡ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಸೊ ಮತ್ತೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಸ್ವಲ್ಪ ಬಿಸಿ ಆಗ್ತಿದ್ದಾಗೇ ಎಣ್ಣೆ ಇದು ಸ್ಟಫ್ ಥರ ರೆಡಿ ಮಾಡ್ಕೊಂಡಿದ್ದೀನಲ್ವ, ಸೊ ಅದನ್ನು ಈ ಥರ ಎಣ್ಣೆಗೆ ಹಾಕ್ತಾ ಇದ್ದೀನಿ ನಿಧಾನವಾಗಿ. ಸೊ ಇದನ್ನು ನಾನು ಈ ಸ್ಟಫ್ಗಳನ್ನು ರೆಡಿ ಮಾಡ್ಕೊಬೇಕಿದ್ರೆ ಸ್ವಲ್ಪ ಒಂದು ಸ್ಟಫಿನ ಮಿಶ್ರಣ ಇರುತ್ತಲ್ವ, ಮಸಾಲವನ್ನು ಅದನ್ನು ಹಾಗೆ ಇಟ್ಕೊಂಡಿದ್ದೆ. ಸೊ ಆ ಥರ ಇಟ್ಕೊಂಡಿರುವಂಥ ಮಿಶ್ರಣವನ್ನು ಕೊನೆಯಲ್ಲಿ ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಾಗತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳಿ. ನಿಧಾನವಾಗಿ ಫ್ರೈ ಮಾಡಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಸ್ವಲ್ಪ ಫ್ರೈ ಮಾಡಾದಮೇಲೆ ನಾನು ಇಟ್ಕೊಂಡಿರುವಂಥ ಎಕ್ಸ್ಟ್ರಾ ಒಂದು ಮಿಶ್ರಣ ಇರುತ್ತಲ್ಲ, ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಮತ್ತೆ ಒಂದು 2 ರಿಂದ 3 ನಿಮಿಷ ಆಗುವಷ್ಟು
ಫ್ರೈ ಮಾಡ್ತೀನಿ. ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ. ಸೊ ರೈಸ್ ಜೊತೆಗೂ ಚೆನ್ನಾಗಿರುತ್ತೆ, ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ. ನೀವು ಸುಮ್ಮನೆ ಓಡಾಡಬೇಕಿದ್ರೆ ಹಾಗೇನೆ ಬಾಯಿಗೆ ಹಾಕ್ಕೊಂಡು ಬಿಡೋಣ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಡಿಫ್ರೆಂಟ್ ಆದ ಒಂದು ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ರೈಸ್ ಜೊತೆಗೆ ಟ್ರೈ ಮಾಡಿದೆ, ತುಂಬಾ ಇಷ್ಟ ಆಯಿತು ನನಗೆ. ಬೇಕಿದ್ರೆ ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಆಯಿತಾ, ಯಾಕೆಂದರೆ ತುಂಬ ಚೆನ್ನಾಗಾಗತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.